ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ವೈದ್ಯಕೀಯ ಡೆಂಟಲ್ ವಿದ್ಯಾರ್ಥಿನಿ ಸೂಸೈಡ್ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಆಕೆಗೆ ಕಾಲೇಜಿನ ಆಡಳಿತ ಮಂಡಳಿ ಕಿರುಕುಳ ನೀಡಿದೆ. ತನ್ನ ಮಗಳ ಸಾವಿಗೆ ಕಾರಣರಾದವರ ಮೇಲೆ ಕ್ರಮವಾಗಬೇಕೆಂದು ನೊಂದ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಆಕ್ಸ್ಫರ್ಡ್ ಡೆಂಟಲ್ ವಿದ್ಯಾರ್ಥಿನಿ ಸೂಸೈಡ್ ಕೇಸ್. ಕಾಲೇಜು ಆಡಳಿತ ಮಂಡಳಿಯ ಕಿರುಕುಳಕ್ಕೆ ಸಾವು ಆರೋಪ. ಮಗಳ ಸಾವಿಗೆ ನ್ಯಾಯ ಬೇಕೆಂದು ತಾಯಿ ಹೋರಾಟ. ಕಳೆದ 8ನೇ ತಾರೀಕು ಆನೇಕಲ್ ತಾಲೂಕಿನ ಚಂದಾಪುರದ ಹೆಡ್ ಮಾಸ್ಟರ್ ಲೇಔಟ್ನಲ್ಲಿನ ಮನೆಯಲ್ಲಿ ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಚಿಕ್ಕಂದಿನಿಂದಲೂ ಓದಿನಲ್ಲೂ ಮುಂದಿದ್ದ ಯಶಸ್ವಿನಿ ಡಾಕ್ಟರ್ ಆಗಬೇಕೆಂಬ ಕನಸು ಕಂಡಿದ್ಲು. ಮಗಳನ್ನ ಡಾಕ್ಟರ್ ಮಾಡಬೇಕೆನ್ನುವ ಆಸೆಯನ್ನ ತಾಯಿ ಕಂಡಿದ್ರು. ಅದರಂತೆಯೇ ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ವೈದ್ಯಕೀಯ ಡೆಂಟಲ್ ಕಾಲೇಜಿಗೆ ಸೇರಿಸಿದ್ರು. ಕಾಲೇಜಿಗೆ ಸೇರಿದ 1-2 ವರ್ಷ ಎಲ್ಲವೂ ಸರಿ ಇತ್ತು. ಆದರೆ ಇತ್ತೀಚೆಗೆ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದಲ್ಲಿ ಲೆಕ್ಚರ್ಗಳು ಆಕೆಯನ್ನ ಅವಮಾನಿಸಿ ಕಿರುಕುಳ ನೀಡುತ್ತಿದ್ರು ಎಂದು ಯಶಸ್ವಿನಿ ತಾಯಿ ಆರೋಪಿಸುತ್ತಿದ್ದಾರೆ. ಸಂಸ್ಥೆಯವರು ಒಂದು ಪ್ರಿನ್ಸಿಪಾಲ್ ಆಗ್ಬೋದು, ಒಬ್ಬರು ಪ್ರಾಧ್ಯಾಪಕರಾಗ್ಬೋದು, ಒಬ್ಬರು ಚೇರ್ಮನ್ ಆಗ್ಬೋದು, ಯಾರಾದರೂ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಯಾಕೆ ಸರ್, ನನ್ನ ಮಗಳು 3 ವರ್ಷದಿಂದ ಆ ಕಾಲೇಜಲ್ಲಿ ಓದಿಲ್ವಾ? ಅವರು ವಿದ್ಯಾರ್ಥಿನಿ ಅಲ್ವಾ? ಗುರುಗಳಲ್ವಾ ಅವರು? ಅವಳು ಪ್ರೊಫೆಷನಲಿ ಡಾಕ್ಟರ್. ಅವಳಿಗೆ ಒಂದು ಸೂಯಿಸೈಡ್ ಮಾಡ್ಕೊಳ್ಳೋ ರೇಂಜಿಗೆ ಅವರು ಅವಳಿಗೆ ಮಾನಸಿಕವಾಗಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ, ನೀನು ಕಪ್ಪು ಮುಖದವಳು, ನೀನು ಈ ಮೂತಿಗೆ ನೀನು ಡಾಕ್ಟರ್ ಓದಕ್ಕೆ ಇಲ್ಲಿಗೆ ಬರಬೇಕಾಗಿತ್ತ, ನಿಂಗೆ ಬೇರೆ ಯಾವುದು ಸಿಗ್ಲಿಲ್ವಾ ಅಂತ ಹೇಳಿ 4 ಜನದ ಮುಂದೆ, ಎಲ್ಲ ವಿದ್ಯಾರ್ಥಿಗಳ ಮುಂದೆ ಆ ಮಗುಗೆ ಹರಾಜ್ ಮಾಡಿದ್ದಾರೆ. ಅವರು ಇಷ್ಟು ಜನ ಸರ್ ಹರಾಸ್ಮೆಂಟ್ ಮಾಡಿದ್ದಾರೆ. ಇನ್ನು ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಯಶಸ್ವಿಯನ್ನ ತುಂಬಾ ಕೀಳಾಗಿ ಮಾತನಾಡಿಸ್ತಿದ್ರಂತೆ. ನೀನು ನೋಡಲು ಕಪ್ಪಾಗಿದ್ಯಾ, ಡಾಕ್ಟರ್ ಆಗ್ಬೇಕಾ ಎಂದು ಎಲ್ಲರ ಮುಂದೆ ಅವಮಾನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಹಾಗೆಯೇ ನನ್ನ ಮಗಳು ಸಾವನ್ನಪ್ಪಿ 4 ದಿನ ಕಳೆದಿದೆ. ಇದುವರೆಗೂ ಸೌಜನ್ಯಕ್ಕೂ ಫೋನ್ ಮಾಡಿ ಆಕ್ಸ್ಫರ್ಡ್ ಆಡಳಿತ ಮಂಡಳಿ ಮಾತನಾಡಿಸಿಲ್ಲ ಎಂದು ಕಿಡಿಕಾರಿದ್ರು. ನನ್ನ ಮಗಳಿಗೆ 3 ವರ್ಷ ವ್ಯಾಸಂಗ ಮಾಡಿಸಲು ಲಕ್ಷ ಹಣ ಕಟ್ಟಿದ್ದೇನೆ. ಆ ಹಣವನ್ನು ವಾಪಸ್ ಕೊಡಲಿ, ನಾನು ಅನಾಥಾಶ್ರಮಕ್ಕೆ ನೀಡುತ್ತೇನೆ. ಜೊತೆಗೆ ನನ್ನ ಮಗಳ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮವಾಗಬೇಕೆಂದು ಮೃತ ಯಶಸ್ವಿನಿ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಂದು ವಿದ್ಯಾರ್ಥಿ ಹಿಂಗೆ ಸೂಯಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿದ್ರು ಇವರು ನನಗೆ ಕರುಣೆ ತೋರಿಲ್ಲ ನನ್ನ ಮಗಳ ವಿಷಯದಲ್ಲಿ. ಹೌದು, ಹಾಗಾಗಿ ಅವ್ರ ಮೇಲೂ ನಾನು ಯಾವ ಕಾರಣಕ್ಕೂ ನಾನು ಕರುಣೆ ತೋರೋದು ಇಲ್ಲ, ಏನಿಲ್ಲ. ಇವರು ಸಸ್ಪೆಂಡ್ ಆಗಲೇಬೇಕು ಸರ್. ನನ್ನ ಹಣ ನನಗೆ ರಿಟರ್ನ್ ಮಾಡಲೇಬೇಕು. ಆಮೇಲೆ ನನ್ನ ಮಗಳ ಹೆಸರಲ್ಲಿ ಸರ್ ನಾನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಅದನ್ನ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿನಿ ಯಶಸ್ವಿನಿ ಸಾವಿನ ಬಗ್ಗೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಆಕೆಯ ತಾಯಿ ಪರಿಮಳ ದೂರು ನೀಡಿದ್ದಾರೆ. ಪೊಲೀಸರು ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವ ಮೂಲಕ ಮೃತ ಯಶಸ್ವಿನಿ ಸಾವಿಗೆ ನ್ಯಾಯ ದೊರಕಿಸಿಕೊಡ್ತಾರಾ ಎಂದು ಕಾದ್ ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.